ಸಟ್ ಐತಿ ನೋಡಿ ನೀನು ಸರ್ ಅಡಿಕೆ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ನಮ್ಮ ದಾವಣಗೆರೆಯ ಹರಿಹರದ ಹತ್ರ, ಅಂದರೆ ಹರಿಹರದಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗ್ಬೋದೋ ಏನೋ ಅಷ್ಟೇ. ಅಂದರೆ ರಾಣೆಬೆನ್ನೂರಿಗೆ ಹೋಗೋ ಅಂಥ ಒಂದು ಮಾರ್ಗದ ಮಧ್ಯೆ ಈ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು, ದೇವಿ ಹೆಸರು ಮಾರ್ಗದ ದುರ್ಗಮ್ಮ ಅಂತ ಹೇಳಿ. ನಾವು ಪ್ರತಿ ಸಲ ಇದು ಹರಿಹರದ ಮೇಲೆ ಯಾವುದೇ ಒಂದು ಊರಿಗೆ ಹೋದ್ರೂ ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ, ಪ್ರತಿಯೊಬ್ಬರು ಆ ರೋಡಲ್ಲಿ ಬರೋವಂಥವ್ರು ಎಲ್ಲರೂ ಇಳಿದು ಆ ದೇವಿ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಯಾಕಪ್ಪ ಅಂತಂದರೆ, ಇಲ್ಲಿ ಆ ಮಾರ್ಗದ ದುರ್ಗಮ್ಮ ಅಂತಲೇ ಯಾಕೆ ಹೆಸರುವಾಸಿ ಅಂತಂದರೆ, ನಾವು ಹೋಗೋ ಅಂಥ ಮುಂದಿನ ಪ್ರಯಾಣ ಎಲ್ಲರಿಗೂ ಸುಖಕರವಾಗಿರಲಿ, ಎಲ್ಲರೂ ಚೆನ್ನಾಗಿ ಹೋಗಿ ಬರಲಿ ಅನ್ನೋ ಒಂದು ಆಶೀರ್ವಾದ ಆ ದೇವಿಯಿಂದ ನಮಗೆ ಸಿಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ, ಇಲ್ಲ ಅಂತಂದ್ರೂ ಆ ಒಂದು ದೇವಸ್ಥಾನದ ಹತ್ರ ಎಲ್ಲರೂ ಒಂದು ಹಾರನ್ನಾದರೂ ಹಾಕಿ ಮುಂದೆ ಹೋಗ್ತಾರೆ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ದೇವಿ ಫುಲ್ಲು ಪವರ್ಫುಲ್ ಶಕ್ತಿಶಾಲಿ ದೇವಿ, ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಏನಾದರೂ ನಾವು ಅಂದ್ಕೊಂಡ್ರೆ, ಅಂದರೆ ಬೇಡಿಕೊಂಡ್ರೆ ಅದು ಇಲ್ಲಿ ಬೇಗ ಅದು ಫಲ ಸಿಗ್ತೈತಿ ಅಂತಲೇ ಹೇಳ್ತಾರೆ. ಇಲ್ಲಿ ಒಂದು ನಂಬಿಕೆ. ಈ ಒಂದು ದೇವಸ್ಥಾನಕ್ಕೆ ನಮ್ಮ ದಾವಣಗೆರೆ ಹರಿಹರ ಸುತ್ತಮುತ್ತ ಜನ ಏನಿರ್ತಾರಲ್ಲ, ಎಲ್ಲರೂ ಬಂದು ಈ ಒಂದು ದೇವಸ್ಥಾನಕ್ಕೆ ಏನಾದರೂ ಒಂದು ಹರಕೆ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ಯಾವ ರೀತಿ ಹರಕೆ ತೀರಿಸ್ತಾರಪ್ಪ ಅಂತಂದ್ರೆ, ದೇವಿಗೆ ಉಡಕ್ಕಿ ಸಾಮಾನು ಉಡಿ ಕೊಡೋದು. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಕೋಳಿನ ಇಲ್ಲಿ ಬಲಿ ಕೊಟ್ಟು ಆ ಒಂದು ದೇವಿಗೆ ಎಡೆ ಮಾಡಿ ಇಲ್ಲಿ ಎಲ್ಲರೂ ಬಂದು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋ ಅಂಥ ಒಂದು ಹರಕೆ ಪದ್ಧತಿ ಈ ಒಂದು ದೇವಸ್ಥಾನದಲ್ಲೈತಿ. ನಾವು ನಮ್ಮ ಫ್ಯಾಮಿಲಿನೂ ಭಾಳ ದಿನಗಳಿಂದ ನಾವು ಇಲ್ಲಿ ಬಂದು ಒಂದು ಸಲ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಭಾಳ ದಿನದಿಂದ ಇತ್ತು. ಹಾಗಾಗಿ ಈ ಸಲ ಮಕ್ಕಳಿಗೆ ರಜೆ ಇರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಸಮೇತ ನಾವು ಬಂದು ಈ ದೇವಿ ದರ್ಶನ ಮಾಡ್ಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫ್ಯಾಮಿಲಿ ಸಮೇತ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ದೇವಸ್ಥಾನದಿಂದ ಮುಂದೆಗಡೆನೇ ಇಲ್ಲಿ ನಾವು ಅಡುಗೆ ಮಾಡೋಕ್ಕೋಸ್ಕರ ಎಲ್ಲ ಇಲ್ಲಿ ಈ ದೇವಸ್ಥಾನದ ವತಿಯಿಂದ ರೂಮ್ಸ್ಗಳು ಎಲ್ಲ ಇರ್ತಾವೆ. ಅಂದರೆ ಬಾಡಿಗೆಗೆ ಸಿಗ್ತಾವೆ. ಒಂದು ರೂಮಿಗೆ ಒಂದು ದಿನಕ್ಕೆ, ಅಂದರೆ ನಾವು ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗೋದಕ್ಕೋಸ್ಕರ ಒಂದು 400 ರೂಪಾಯಿನ ಚಾರ್ಜ್ ಮಾಡ್ತಾರೆ ಇವರು. ಹಾಗೆ ನಾವು ಏನು ರೂಮ್ಗಳನ್ನ ತಗೊಳ್ಳೋಣ ಅಂತ ಹೇಳಿದರೆ, ಇಲ್ಲೇ ಏನು ಈ ಗ್ರೌಂಡ್ ಐತಲ್ಲ ಅಲ್ಲೇ ಬಂದವರೆಲ್ಲ ಅಲ್ಲೇ ಉಳ್ಕೊಂಡು ಇದರ ಅಪೋಸಿಟ್ ಇವೇನು ರೂಮ್ಸ್ ಇದಾವಲ್ಲ ಅದರ ಅಪೋಸಿಟ್ ಈ ಸೀಟ್ ಹಾಕಿ ಸ್ವಲ್ಪ ಮರೆ ಮಾಡಿದ್ದಾರೆ. ಅಂದರೆ ಈ ಒಲೆ ಹಚ್ಕೊಂಡು ಅಡುಗೆ ಮಾಡೋಕ್ಕೋಸ್ಕರ. ಅದಕ್ಕೇನು ಚಾರ್ಜ್ ಇಲ್ಲಿ ಆಗಲ್ಲ. ಅಲ್ಲಿ ಒಲೆ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೇನು ಚಾರ್ಜ್ ಇರಲ್ಲ. ಈ ರೂಮ್ಸ್ ತಗೊಂಡ್ರೆ ಮಾತ್ರ ಇಲ್ಲಿ ಚಾರ್ಜ್ ಇರ್ತೈತಿ. ಎಷ್ಟೋ ವರ್ಷದ ನಂತರ ನಾವು ಇಲ್ಲಿ ಬಂದು ಒಲೆ ಹಚ್ಚಿ ಅಡುಗೆ ಮಾಡಿ, ನಿಜವಾಗ್ಲೂ ಆ ಥರ ಒಲೆ ಹಚ್ಚಿ ಅಡುಗೆ ಮಾಡಿದ್ದು ಅದರಲ್ಲಿ ಮಾಡಿರೋಂಥ ಅಡುಗೆ ಭಾಳ ಟೇಸ್ಟಾಗಿರ್ತೈತಿ. ಹಾಗಾಗಿ ನಾವು ಕೂಡ ಇಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡೇವಿ. ಅದನ್ನು ನಿಮಗೆ ಈ ವಿಡಿಯೋದಲ್ಲೇ ನಾನು ತೋರಿಸ್ತೇನೆ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನೀವು ನೋಡ್ತಾ ಇದ್ದವರು ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ಈ ಒಂದು ಮಾರ್ಗದ ದುರ್ಗಮ್ಮ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಅದೇ ಥರ ನನ್ನ ಇವತ್ತಿನ ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ರಿಯ ಈ ಕಡೆ ಪೀಸ್ ತೆಗಿ.
ಕರೆಕ್ಟ್ ಐತಿ. ನೋಡಿ ನೀನು ಸರಿ ಅಡಿಕೆ ನೀರು ನೋಡಿ ಸ್ವಪ್ನ ಐತೆ. ಚಲೋ ಮಾಡ್ಕೈ ಪೂಜೆ ಬಗ್ಗೆ ಎಲ್ಲರೂ ಬಂದಾಗ